ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಶಹಾಜಿರಾಜ ಭೋಸ್ಲೆ ಸ್ಮಾರಕ ಆವರಣದಲ್ಲಿ ರಾಜ್ಯ ಕ್ಷೇತ್ರೀಯ ಮರಾಠ ಸ್ಮಾರಕಗಳ ಅಭಿವೃದ್ಧಿ ಒಕ್ಕೂಟದ ವತಿಯಿಂದ ಶ್ರೀಮಂತ ಶ್ರೀ ಶಹಾಜಿರಾಜ ಭೋಸ್ಲೆ ಮತ್ತು ಸ್ವರಾಜ್ ರಕ್ಷಕ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರ ಜಯಂತ್ಯೋತ್ಸವ ಸಮಾರಂಭವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರು ಗೋಸಾಯಿ ಮಹಾಸಂಸ್ಥಾನದ ಮಠದ ಶ್ರೀ ಮಂಜುನಾಥ ಸುರೇಶ ಭಾರತೀನಂದ ಸ್ವಾಮಿಗಳು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪುಣೆಯ ದಾದಾ ಮಹಾರಾಜ್ ನಗರ್ಕರ್ ಸ್ವಾಮೀಜಿಗಳು ಮತ್ತು ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮಗಳ ಅಧ್ಯಕ್ಷರಾದಂತಹ GH ಮರಿಯೋಜಿರಾವ್ ಸಹ ಹಾಜರಿದ್ದು ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಹರಿಹರ ಕ್ಷೇತ್ರದ ಶಾಸಕ BP ಹರೀಶ್ ಮತ್ತು ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯನಾಯಕ್, ತಾಲೂಕು ಮರಾಠ ಸಮಾಜದ ಅಧ್ಯಕ್ಷ MB ಶಿವಾಜಿರಾವ್, ಹಾಗೆ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷ ವಡ್ನಾಳ್ ಜಗದೀಶ್, ಬ್ರಾಹ್ಮಣ ನಿಗಮದ ಅಧ್ಯಕ್ಷ ಅಸೋಡ ಜಯಸಿಂಹ, ಮಾಜಿ ಶಾಸಕರಾದಂತಹ ಮಹಿಮಾ ಜೆ ಪಟೇಲ್, ಹಾಗೆ YM ರಾಮಚಂದ್ರರಾವ್, ಹಾಗೆಯೇ ತೇಜಸ್ವಿ ಪಟೇಲ್, HS ಶಿವಕುಮಾರ್ ತುಮಕೋಸ್ ಅಧ್ಯಕ್ಷರು, ಹಾಗೆಯೇ ಕಾಂಗ್ರೆಸ್ ಮುಖಂಡರಾದ ಹೊದಿಗೆರೆ ರಮೇಶ್ ರವರು ಕಾರ್ಯಕ್ರಮವನ್ನು ಕುರಿತಂತೆ ಈ ಸಂದರ್ಭದಲ್ಲಿ ನಾನು ಮತ್ತೆ MD ಅವರು ಮಾತಾಡಿದ್ವಿ. MD ಅವರು ಏನಾದರೂ ಮಾಡಿ ಹೋಗ್ರಿ ಕಾರ್ಯಕ್ರಮ ಸರ್, MD ಅವರು ಸರ್ ಮಾಡಿ ಸರ್ ಅಂತ MD ಅವರು ಕೂಡ 4 ಜನ ಕೊಟ್ಟರು. ಅದೇ ರೀತಿ ಬೆಂಗಳೂರಲ್ಲಿರ್ತಕ್ಕಂತಹ ಸಂಘ ಸಂಸ್ಥೆಗಳನ್ನು ಕೂಡ ನಾವು ಕರೆದ್ವಿ. ಅವರು ಕೂಡ ಬಂದು ಭಾಗವಹಿಸಿ ಅವರು ಕೂಡ ಒಪ್ಪಿಗೆ ಕೊಟ್ಟರು. ಇಲ್ಲ ಸರ್ ನೀವು ಮಾಡಿ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತಿನ ಹೇಳಿದ್ರು. ಅವರೆಲ್ಲರ ಸಹಕಾರದಿಂದ ಈ ಒಂದು ಹೆಸರನ್ನು ನಾವು ಇಟ್ವಿ. ಬಂಧುಗಳೇ, ಈ ಹೆಸರು ನಾವು ಯಾಕೆ ಇಟ್ವಿ ಅಂತಂದ್ರೆ, ನಾವು ಕರ್ನಾಟಕ ರಾಜ್ಯಕ್ಕೆ ಶಹಾಜಿ ಮಹಾರಾಜರ ಒಟ್ಟಿಗೆ ಬಂದಿರ್ತಕ್ಕಂಥ ನಾವು ನೀವೆಲ್ಲ, ನಾವು ಕರ್ನಾಟಕ ರಾಜ್ಯಕ್ಕೆ ಬಂದು 566 ವರ್ಷ ಆದರೂ ಕೂಡ ಇವತ್ತು ಕೂಡ ನಮ್ಮನ್ನ ಮಾರಾಟದವರು ಅಂತ ಕರೀತಾರೆ. ಕಾರಣ ನಮ್ಗೆ ಅವ್ರಿಗೆ ಯಾರು ಗೊತ್ತೇ ಇಲ್ಲ. ನಾವು 500 ವರ್ಷದ ಕೆಳಗಡೆ ಬಂದು ನಮ್ಮ ಶಹಾಜಿ ಮಹಾರಾಜರ ಏನೋ ಒಂದು ಸಮಾಧಿ ಇದೆ. ಆ ಸಮಾಧಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಯಾರಿಗೂ ಗೊತ್ತೇ ಇಲ್ಲ. ಇದೆ ಅಂತ ಯಾರು ಗೊತ್ತೇ ಇಲ್ಲ. ಇದನ್ನ ತಿಳಿಸ್ಲಿಕ್ಕೋಸ್ಕರ ನಾವು ಒಂದು ಸಂಕಲ್ಪ ಮಾಡ್ಕೊಂಡ್ವಿ. ನಾನು ನಮ್ಮ ಶಿವಾಜಿರಾವ್ ಕಾಪಡಿಪುಡಿ ಅವರು ಹೇಳಿದ್ರು, ಇದು 3ನೇ ವರ್ಷದ ಕಾರ್ಯಕ್ರಮ. ನಾವು ಮೊದಲನೇ ಬಾರಿಗೆ ಆ ಬಿಲ್ಡಿಂಗ್ ಅಲ್ಲಿ ಮಾಡಿದ್ವಿ. ಅದು ಏನು ನಮ್ಮ ದಿವಂಗತ ಸುರೇಶ ಭಾರತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಂತಹ ಆ ಒಂದು ಕಟ್ಟಡ ಮೊದಲನೇ ಬಾರಿ ಆ ಕಟ್ಟಡದಲ್ಲಿ ಮಾಡಿದ್ವಿ. 2ನೇ ಬಾರಿ ನಮ್ಮ ಗ್ರಾಮದ ಹಬ್ಬ ಇರೋದ್ರಿಂದ ಸಾಂಕೇತಿಕವಾಗಿ ಮಾಡಿ ಅದನ್ನ ಬಿಟ್ವಿ. ಈ 3ನೇ ಸತಿ ನಾವು ಇದನ್ನ ಮತ್ತೆ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಮುಖ್ಯ ಕಾರಣ ನೀವು. ನಾನು ಯಾಕೆ ನೀವು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಬಂದಿದ್ದೀರಿ ಅಂತಲೇ ಈ ಕಾರ್ಯಕ್ರಮ, ನಿಮ್ಮಿಂದಲೇ ಕಾರ್ಯಕ್ರಮ. ನೀವೆಲ್ಲ ಬರದಿದ್ರೆ ಈ ಕಾರ್ಯಕ್ರಮ ಕಡಿಮೆ ಆಗ್ತಿರ್ಲಿಲ್ಲ. ನಿಮ್ಮಿಂದಲೇ ಕಾರ್ಯಕ್ರಮ. ಅದರ ಜೊತೆಗೆ ನಮಗೆಲ್ಲ ಒಂದು ಹೇಳಿ ನಾನು ಇಷ್ಟಪಡ್ತೀನಿ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮನಾಗಿ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ನಿಂತ್ಕೊಂಡಿರೋದಕ್ಕೆ ಕಾರಣ ನನ್ನ ತಂದೆ ತಾಯಿ ಆಶೀರ್ವಾದ. ಏನು ಇವತ್ತು ಹರಿಹರದಲ್ಲಿ ದಿವಂಗತ ಮಿಲ್ಟ್ರೋಡ್ ಹನುಮಂತರಾವ್ ಸುಭದ್ರಬಾಯಿ ಅವರ ಮಗನಾಗಿ ನಾನು ಈ ಜನ್ಮ ತಾಳಿದ್ದೀನಿ. ಇವತ್ತು ಎಲ್ಲದನ್ನು ಕೂಡ ನಾನು ನಿಮ್ಮ ಅಧ್ಯಕ್ಷರು ಕೂಡ ಅವ್ರ ಪಾದಕ್ಕೆ ನಾನು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಅವ್ರು ಇಲ್ಲದಿದ್ರೆ ಈ ಮರ್ಯಾದಿರಾವ್ ಇಲ್ಲ. ಹಾಗಾಗಿ ಅವ್ರ ಮೊಟ್ಟ ಮೊದಲನೇದಾಗಿ ನಾನು ಸಾಕಷ್ಟು ಎಲ್ಲ ನನ್ನ ಕಾರ್ಯಕ್ರಮಗಳು ಕೂಡ ಅವ್ರ ನೆನೆಸೇ ನಾನು ಪಾಠ ಶುರು ಮಾಡೋದು. ಅವ್ರು ಇಲ್ಲದೆ ಇದ್ರೆ ನಾವಿಲ್ಲ. ನೋಡಿ, ಇವತ್ತು ನೀವೆಲ್ಲರೂ ಕೂಡ ಒಂದೇ ಪ್ರಶ್ನೆ ಹೋಗ್ತೀವಿ, ಶಿವಾಜಿ ಮಹಾರಾಜ್ ಜೈ, ಅಂಬಾಭವಾನಿಗೆ ಜೈ, ಬೀಜಾಮಾತೆಗೆ ಜೈ. ಆದ್ರೆ ಶಿವಾಜಿ ಮಹಾರಾಜರನ್ನ ಇಲ್ಲಿಗೆ ತಂದುಕೊಟ್ಟಂತಹ ಶಹಾಜಿ ಮಹಾರಾಜರ ಜೈ ಅಂತ ಯಾರು ಅನ್ನೋದೇ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇರುವ ಪೂಜೆಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀನಿ. ಹಿಂದೆ ಕೂಡ MA ನನ್ನ ಗುರುಗಳಿಗೆ ಹೇಳಿದ್ದೆ, ತಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಮೊದಲನೇದಾಗಿ ತಾವು ಶಹಾಜಿ ಮಹಾರಾಜರ ಘೋಷಣೆಯನ್ನು ಕೂಗ್ರಿ, ತದನಂತರ ಜೀಜಾಬಾಯಿಯವರ ಘೋಷಣೆ ಕೂಗ್ರಿ, ತದನಂತರ ಶಿವಾಜಿ ಮಹಾರಾಜರ ಘೋಷಣೆ ಕೂಗ್ರಿ, ತದನಂತರ ಅಂಬಾಬಾಯಿಯವರ ಘೋಷಣೆ ಕೂಗ್ರಿ, ಆಮೇಲೆ ವೀರ ಸಾಮ್ರಾಜ್ಯವರ ಘೋಷಣೆ ಕೂಗ್ರಿ ಅಂತಕ್ಕಂಥ ಮಾತನ್ನ ನಾನು MA ನಾನು ಗುರುಗಳಿಗೆ ಹೇಳಿದ್ದೆ. ಶ್ರೀ ಶಹಾಜಿ ಮಹಾರಾಜ್ ಕೆ, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕೆ, ಶ್ರೀ ಗೀತಾ ಮಾತಾ ಕೆ.
ಈ ಹೊದಿಗೆರೆಯಲ್ಲಿ ನಮ್ಮದು ಮತ್ತು ರಮೇಶ್ ಅಣ್ಣನವ್ರದ್ದು ಭಾಳ ಒಂದು ಕನಸಿದೆ. ಆ ಕನಸು ಏನಾದರೂ ನನಸಾಗಬೇಕು ಅಂತ ಏನಾದರೂ ಇದ್ದರೆ ನಮಗೆ ನಮ್ಮದೇ ಆದಂಥ ಒಂದು ಜಾಗ ಬೇಕಿದೆ. ನಮ್ಮದೇ ಆದಂಥ ಒಂದು ಜಾಗ ಇಲ್ಲ. ಇವತ್ತೇನಾದ್ರೂ ನಮ್ಮ ಶಿವಣ್ಣನವ್ರಿಗೆ ಜಾಗ ಕೊಡದೇ ಇದ್ದರೆ ಇವತ್ತು ಕಾರ್ಯಕ್ರಮ ಸಮಯ, ಆ ಸಮಯದಲ್ಲಿ ರಾತ್ರಿ 9 ಗಂಟೆಗೆ ಬಂದು ನಾನು ಹೊದಿಗೆರೆ ರಮೇಶ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಹೇಳಿದ್ರು, ಇಲ್ಲಣ್ಣ ಈಗ ಮಾಡಿದ್ವಿ ಮತ್ತೆ ಮುಂದೆ ಬೆಳೆ ಬರಲ್ಲ. ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಏನೇನೆಲ್ಲ ಕೊಂಡೊಯ್ದ್ರು ಕೂಡ ಇವತ್ತು ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಗಟ್ಟಿಯಾಗಿ ಉಳಿಲಿಕ್ಕೆ ನೀವೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂದು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಮರಿಯೋಜಿರವರು ಸಮಾಜವನ್ನ ಒಂದುಗೂಡಿಸಬೇಕು, ಸಮಾಜದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ವಿಚಾರದಿಂದ ಇವತ್ತು ಜಯಂತ್ಯೋತ್ಸವದ ಮೂಲಕ ಇವತ್ತು ಅವರು ಪ್ರಯತ್ನ ಮಾಡಿದ್ದಾರೆ. ನಾನು ತಮಗೆ ಪ್ರಾರ್ಥನೆ ಮಾಡೋದಿಷ್ಟೇ, ಇವತ್ತು ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದಂಥ ನಿಮ್ಮ ಸಮಾಜ ಮುಂದಿನ ದಿನದಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ಮುಂದೆ ಬರಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಶಕ್ತಿ ಇದೆ, ಯುಕ್ತಿ ಇದೆ, ಆದರೆ ಸರಸ್ವತಿ ಸ್ವಲ್ಪ ಯಾಕೆ ನಿಮ್ಮ ಸಮಾಜದಿಂದ ದೂರ ಇದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗ ವಿದ್ಯೆಗೆ ಹೆಚ್ಚು ಮಹತ್ವ ಇರ್ತಕ್ಕಂಥ ಈ ಸಮಯದಲ್ಲಿ ಸಮಾಜದ ಬಂಧುಗಳು ಏನು ಒಟ್ಟಾಗಿ ಸೇರಿದ್ದೀರಿ, ನಾವು ಪ್ರತಿಜ್ಞೆ ಮಾಡಬೇಕು. ನಮ್ಮ ಸಮಾಜ ಆರೋಗ್ಯಕರ ಸ್ಪರ್ಧೆ ಎಲ್ಲರೊಡನೆ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ನೀವೆಲ್ಲ ಮನಗಂಡ್ರೆ ಇವತ್ತು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಏನು ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆ ಉಳಿಲಿಕ್ಕೆ ಇಲ್ಲಿ ತನಕ ನಿಮ್ಮ ಹೋರಾಟ ಇದೆ, ಅದೇ ಹೋರಾಟ ನಮ್ಮ ದೇಶದ ಅಭಿವೃದ್ಧಿಯನ್ನು ಕೂಡ ಆಗಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ ಅಂತಕ್ಕಂಥ ಮಾತನಾಡುತ್ತಾ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಮ್ಮನ್ನೆಲ್ಲ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲ ಸಂಘಟಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ನಡೆಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಅವರ ಒಂದು ಅಭಿಮಾನದಿಂದ, ಅವರ ಚಾತುರ್ಯತೆಯಿಂದ ನಮ್ಮ ಕರ್ನಾಟಕದ ಜನಪ್ರಿಯ ಮಂತ್ರಿಗಳಂತ ಸತೀಶ್ ಜಾರಕಿಹೊಳಿಯಿಂದ 5 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಅದು ಬಿಡುಗಡೆ ಆಗುತ್ತೆ, ನಾವು ಸಹ ಆಗಿದೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಆ ಕಾರ್ಯಕ್ರಮ ನಮ್ಮ ರಮೇಶನಿಗೆ ಭಾಳ ಆಸೆ ಇತ್ತು, ಈ ಕಾರ್ಯಕ್ರಮದಲ್ಲಿ ಆ ಕೆಲಸ ಪೂರ್ಣ ಆಗಬೇಕು ಅಂತ. ಆದರೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನವರ ಏನು ಒಂದು ನೋಟಿಸ್ ಇದೆ, ಆ ನೋಟಿಸ್ಗೆ ಇವತ್ತು ಕೆಲಸ ನಿಂತಿದೆ. ಕಾರಣ ನಾವು ಸಹ ಕೆಲವು ನ್ಯೂನತೆಗಳಿಗೆ, ಕೆಲವೊಂದು ತಾಂತ್ರಿಕ ನ್ಯೂನತೆಗಳಿಗೆ ಒಳಗಾಗಿದ್ದೇವೆ. ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಾದಂಥ ರಮೇಶಣ್ಣವರು, ಎಂ ಜಿ ಮುರೇಶ್ ಅವರು, ಮರೇಂದ್ರವರು ಈಗಾಗಲೇ ಡೆಲ್ಲಿಯಿಂದ ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು 15 ಸರಿ ಆಕೆ ಸಿಗ್ನಲ್ ಸಿಗ್ಬೋದು ಅಂತ ಕಾಣುತ್ತೆ. ನಾನು ಅನಿಸಿದ್ರೆ ಮೊದಲನೇ ಸಾಲಲ್ಲಿ ಶಿವಾಜಿ ಮಹಾರಾಜರು ಬರ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಅವರ ಜನ್ಮ ಕೊಟ್ಟಂತ ಅವ್ರ ತಂದೆ ಶಾಜಿ ಮಹಾರಾಜದ್ದು ಏನು ಸಮಾಧಿ ಯಾವ ಕಾರಣಕ್ಕಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಹಿಂದೆ ಪುಣೆಯಲ್ಲಿ ಇದ್ದಂಥ ಅವರ ಆಳ್ವಿಕೆ ಈ ಕಡೆ ದಕ್ಷಿಣಕ್ಕೆ ಬರಬೇಕು ಅಂತಂದಾಗ ಬೆಂಗಳೂರು ಸುತ್ತಮುತ್ತಲು ಇರೋವಂಥ ರಾಜ್ಯ ಇವನ್ನ ಏನು ಈ ಹೊಸಕೋಟೆ ಆ ಭಾಗ ಎಲ್ಲರೂ ಕೂಡ ಇವರು ಆಳ್ವಿಕೆ ಮಾಡ್ತಾ ಇದ್ರು. ಅದನ್ನೇನೋ ಅದು ಇವರ ವಶದಲ್ಲೇ ಇತ್ತು. ಅದನ್ನ ನೋಡ್ಲಿಕ್ಕೆ ಬಂದಾಗಲೋ ಏನೋ ರಿಟರ್ನ್ ಹೋಗ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಬೇಟೆಯಾಡೋ ಅಭ್ಯಾಸ ಇತ್ತು. ಕುದುರೆಯಿಂದ ಬಿದ್ದು ತೀರ್ಕೊಂಡು ಹೋಗಿದ್ದಾರೆ ಅಂತಂತೇಳಿ ಗೊತ್ತಿರುವಂಥದ್ದು ನಮಗೆ. ಏನೇ ಆಗಲಿ, ಅವರು ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಹಳ್ಳಿಯಾದ ಹೊದಿಗೆರೆಯಲ್ಲಿ ಅವ್ರ ಸಮಾಧಿ ಇರುವಂಥದ್ದು ನಮ್ಮೆಲ್ಲರೂ ಕೂಡ ಪುಣ್ಯ ಅಂತಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದರೆ. ಮತ್ತು ಏನು ಮರಾಠ ಸಮುದಾಯ ಅಂತ ಹೇಳ್ತೇವೆ, ಇವರು ಅವತ್ತು ಕೂಡ ಅಷ್ಟೇ, ಇವತ್ತು ಅವ್ರು ನೋಡಿದ್ರೆ ಹಂಗೆ ಅನ್ಸುತ್ತೆ. ಭಾಳ ಧೈರ್ಯಶಾಲಿಗಳು, ಭಾಳ ಹೋರಾಟಗಾರರು ಅಂತ ಅನ್ಸುತ್ತೆ. ಇತಿಹಾಸ ನೋಡ್ತಾ ಬಂದರೆ ನೆಕ್ಸ್ಟ್ ಜನರೇಷನ್, ಅದು ಸುಮಾರು 16ನೇ ಶತಮಾನದಲ್ಲಿ ಇದೆಲ್ಲ ನಡೆದಿದ್ದು ಅಂತ ಹೇಳ್ತಿದ್ದೆ. 18ನೇ ಶತಮಾನಕ್ಕೆ ಬಂದರೆ ನಮ್ಮ ತಾಲೂಕಲ್ಲೂ ಕೂಡ ಯಾರು ನಮ್ಮ ತಾಲೂಕಲ್ಲಿ ಹುಟ್ಟಿ ಬೆಳೆದಂಥವ್ರು ಏನು
ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲಿ ಸೈನ್ಯದ ನಾಯಕನಾಗಿದ್ದು ಮತ್ತೆ ಅವರಲ್ಲಿ ಅಪ್ರತಿಮ ಶೂರ ಅಂತ ಅನ್ನಿಸ್ಕೊಂಡು ಮತ್ತೆ ಈ ಭಾಗಕ್ಕೆ ಬಂದು ಒಂದು ಸೈನ್ಯ ಕೊಟ್ಟು ಏನು ಗೆರಿಲ್ಲಾ ಯುದ್ಧ ತುಂಬಾ ಸಂತೋಷದಿಂದ ಭಾಗವಹಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಸಮಾಜದೊಂದಿಗೆ ಸಮಾಜದ ಬಾಂಧವರ ಜೊತೆಗೆ ಇರ್ತಕ್ಕಂತಹ ಒಂದು ನನ್ನ ನೆಂಟಸ್ತಿಕೆ ಒಂದು ರೀತಿಯ ಅವರ ಮನೆ ಮಗಳಾಗಿ ಹೋಗಿರ್ತಕ್ಕಂಥದ್ದು. ನಾನು ಸಮಾಜದ ನನ್ನ ಶಾಸಕಿ ಆಗೋಕ್ಕಿಂತ ಮುಂಚೆ ಸಂಘಟನೆಗೆ ಅಂತ ಹೊರಟಾಗೆಲ್ಲ ಸಾಕಷ್ಟು ಜನ ಮರಾಠ ಸಮಾಜದವರು ಬಹಳ ಪ್ರೀತಿಯಿಂದ ನನ್ನ ಅವ್ರ ಮನೆ ಮಗಳು ಅಕ್ಕ ತಂಗಿ ಅನ್ನೋ ಭಾವನೆಯನ್ನು ನೋಡಿರ್ತಕ್ಕಂಥದ್ದು. ನಾನು ಆವಾಗ ಅನ್ಕೊಳ್ತಿದ್ದೆ ಎಲ್ಲೋ ನಾನು ನಮ್ಮ हमारा कुछ है और जो हमारे समाज के प्रति जो करने की भावना है वो मनोज राव साहब में भी मुझे दिखी है, क्योंकि इतना अच्छा अरेंजमेंट उन्होंने किया है। मुझे मालूम है ऊटर टाइम हो गया है, ज्यादा समय बात नहीं करनी है, क्योंकि स्वामी जी को भी बात करनी है। स्वामी जी को सुनने के लिए आप काफी देर से यहाँ पे बैठे हो, लेकिन जीवन में एक बात हमेशा याद रखिए, हम किसके सानिध्य में रहते हैं उसको बहुत बड़ा महत्व है। हम किसके सानिध्य में रहते हैं। मुझे तो बहुत सौभाग्य प्राप्त हुआ कि मुझे मुंजनाथ स्वामी जी के सानिध्य में रहने का सौभाग्य प्राप्त हो रहा है। मुझे आप सभी के साथ रहने का सौभाग्य प्राप्त होता है। सानिध्य यहाँ पे कुछ शिस्त होनी चाहिए, हम लोगों में कुछ एकता होनी चाहिए और कार्यक्रम के कुछ नियम भी होने चाहिए, और वो नियम हमें कट टू कट पालने हैं। जब वो प्रोग्राम शुरू हुआ है, हमारे जगत गुरु यहाँ बैठे हैं, तो आप बीच में से कैसे उठ सकते हो? थोड़ा सा ये मैं एक स्वामी जी होकर के मैं नहीं बताऊंगा तो आपको कौन बताएगा, क्योंकि हमारे जगत गुरु का ऐसा नेचर है कि कोई भी आएगा भाषण करके स्वामी जी थोड़ा प्रोग्राम जा रहा हूँ आज्ञा जी, स्वामी जी बोलते आशीर्वाद। स्वामी जी थोड़ा अर्जेंट सादे में जाना है, स्वामी जी बोलते ठीक है। ऐसा करना नहीं है, क्योंकि जगत गुरु यहाँ पे बैठे हैं, उनका मंच छोड़ के उनका ये पंडाल छोड़ के हमें जाना ये बहुत गलत बात है। लेकिन ये जब मैं प्रोग्राम में रहूंगा तो ऐसा नहीं चलेगा। जब मैं आता हूँ, स्वामी जी आते, पूरा प्रोग्राम होने तक पंडाल के बाहर कोई नहीं जाएगा। आज से ये नियम आप सब लोग आपके डायरी में नोट कर लो, क्योंकि हम लोग आपके लिए आए हैं और आप है तो हमारे जीवन में शोभा है। आप ही नहीं रहेंगे तो कुछ फायदा नहीं इतना बड़ा प्रोग्राम करके। और हमें भाग ಕೂಡ ಅಂತ ನಾನು ಹೇಳಬಲ್ಲೆ. ಇದು ಅತಿಶೋಕ್ತಿವಲ್ಲ, ಕೆಲವೊಬ್ಬರಿಗೆ ಈ ಮಾತು ಸರಿ ಅನಿಸ್ಬೋದು ಅಥವಾ ಸ್ವಲ್ಪ ಉಲ್ಟಾ ಹೊಡಿಬಹುದು, ಅವ್ರಿಗವ್ರಿಗೆ ಬಿಟ್ಟಿರುವಂತಹ ವಿಷಯ. ಆದ್ರೆ ಶಾಸ್ತ್ರದ ಮಾತುವನ್ನ ನಾವು ಪ್ರಾಮಾಣಿಕವಾಗಿ ಹೇಳಬಲ್ಲೆ. ಯಾವಾಗ ಮನುಷ್ಯ ಸತ್ಯ ಸಂಕಲ್ಪವನ್ನ ಮಾಡಿ ಕಾರ್ಯವನ್ನ ಶುರು ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಆವಾಗ ಪರಮಾತ್ಮ ಅಲ್ಲಿ ಕೈ ಹಸ್ತಾನ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ಅಂತ ಹೇಳಿ ನಾನು ಹೇಳಬಲ್ಲೆ. ಅಂತ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರು ಬಹಳಷ್ಟು ಶ್ರಮಿಸಿ ಕೆಲವರನ್ನ ಹಿಡ್ಕೊಂಡು, ಕೆಲವೊಂದು ಸಂಘ ಸಂಸ್ಥೆಗಳನ್ನು ಹಿಡ್ಕೊಂಡು, ಸಚಿನಾಗಲಿ ಅಥವಾ ಎಲ್ಲ ಅನ್ನೋಜಿಯವರಾಗಲಿ, ಅಂದ್ರೆ ಈ ಪರಿಸರ ಶಿವಮೊಗ್ಗ ಜಿಲ್ಲೆ ಮತ್ತು ಈ ದಾವಣಗೆರೆ ಜಿಲ್ಲೆಯ ಸತೀಶ್ ಜಿ ಅವರು ಎಲ್ಲರೂ ಕೂಡ ಕೆಲವೊಂದು ಕೈಗಳು ಕಾಣ್ತವೆ, ಕೆಲವೊಂದು ಕೈಗಳು ಕಾಣಲ್ಲ, ಕೆಲವೊಂದು ಕೈಗಳು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಎಲ್ಲೆಲ್ಲೋ ಇದ್ದು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ್ಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಆ ಜಗನ್ಮಾತೆಯ ಆಶೀರ್ವಾದ, ನಮ್ಮದ ಆಶೀರ್ವಾದ ಇರಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಕಾರ್ಯಕ್ರಮ. ಆದರೆ ನಮ್ಮ ಅಧ್ಯಕ್ಷರ ಪರಿಶ್ರಮಕ್ಕೆ ನಾವು ಒಂದು ಸಲ ಎಲ್ಲರೂ ಸೇರಿ ಒಂದು ತಾಳಿ ಚಪ್ಪಾಳೆಯನ್ನ ಹೊಡಿಲೇಬೇಕಾಗ್ತದೆ. ಯಾಕಂದ್ರೆ ತಮ್ಮಗಾಗಿ, ತಮ್ಮ ಮಕ್ಕಳಿಗಾಗಿ, ಮನೆಗಾಗಿ ಎಲ್ಲರೂ ಕೂಡ ಹಗಲಿ ರಾತ್ರಿ ದುಡಿತಾನೆ ಇರ್ತಾರೆ. ಆದರೆ ಸಮಾಜದಗೋಸ್ಕರವಾಗಿ, ಸಮಾಜಕ್ಕಾಗಿ, ಈ ಸಮಾಜವನ್ನ ಇಡೀ ಹಿಂದೂಸ್ತಾನಕ್ಕೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಮರಾಠ ಸಮಾಜ ಅಂದ್ರೆ ಈ ತರ ಇದೆ, ಕ್ಷತ್ರಿಯ ಸಮಾಜ ಅಂದ್ರೆ ಈ ತರದ ಅಂತ ಹೇಳಿ ಯಾರು ಒಬ್ಬ ವ್ಯಕ್ತಿಯನ್ನ ಈ ವಿಶ್ವಕ್ಕೆ ಕೊಟ್ಟರು, ಅವರ ತಂದೆ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಪಿತಾಮಹ ತಂದೆ ಪಿತಾಜಿಯವರು ಯಾರು? ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯವರು ಅಕಸ್ಮಿತವಾಗಿ ಒಬ್ಬ ಆ ಪುತ್ರ ರತ್ನವನ್ನು ಕೊಟ್ಟಿಲ್ಲ ಅಂದ್ರೆ
ಒಬ್ಬ ವಿಶ್ವ ನಾಯಕನವನ್ನು ಕೊಟ್ಟಿಲ್ಲ ಆದ್ರೆ, ಒಬ್ಬ ರಾಷ್ಟ್ರ ಪ್ರೇಮಿಯನ್ನ ಕೊಟ್ಟಿಲ್ಲ ಆದ್ರೆ, ಒಬ್ಬ ರಾಜ ಹೇಗೆ ಇರಬೇಕು, ಒಬ್ಬ ನಾಯಕ ಹೇಗೆ ಇರಬೇಕು ಅನ್ನುವಂತ ಒಬ್ಬ ನಾಯಕನಿಗೆ ಕೊಟ್ಟಿಲ್ಲ ಆದ್ರೆ, ಮರಾಠ ಸಮಾಜ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಸಮಾಜಗಳು, ಒಂದೇ ಜಾತಿ ಅನ್ನುವಂಥ ಪದ ಬೇಡ, ಇಡೀ ನಮ್ಮ ಭಾರತ ದೇಶದ ದೇಶತ್ವವನ್ನು ಉಳಿದಿದವರು, ರಾಷ್ಟ್ರತ್ವವನ್ನು ಉಳಿಸಿದವರು ಯಾರು ಅಂದ್ರೆ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವ ನಾಯಕ. ಅಂತ ಒಬ್ಬ ಮಹಾನಾಯಕನ ಪಿತಾಜಿ ಸಂಕಲ್ಪಕ್ ಅಂತಾರೆ, ಸ್ವರಾಜ್ಯ ಸಂಕಲ್ಪ. ಯಾರು? ಶಹಾಜಿ ರಾಜೇ ಭೋಸಲೇಜಿ ಅವರು. ಅವರ ಪವಿತ್ರವಾಗಿರುವಂತ ಆ ತಪಸ್ವಿಯ ಕೊನೆಯ ಉಸಿರು ಎಲ್ಲಿ ಹೋಗಿದೆ? ಈ ಪವಿತ್ರ ಕ್ಷೇತ್ರದಲ್ಲಿ ಹೋಗಿದೆ. ಕೊನೆಯ ಉಸಿರು ಪುಣ್ಯ ತಿಥಿ ಅಂತ ಕರೀತಾರೆ. ಆ ಕೊನೆಯ ಉಸಿರಕ್ಕೆ ಏನಂತ ಕರೀತಾರೆ? ಪುಣ್ಯ ತಿಥಿ, ಪುಣ್ಯ ಕ್ಷಣ ಅಂತ ಕರೀತಾರೆ. ಇದು ಈ ಪವಿತ್ರವಾಗಿರುವಂತ ಕ್ಷೇತ್ರದಲ್ಲಿ ನಾವು ಕುತ್ಕೊಂಡಿದ್ದೀವಿ. ಹಾಗಾಗಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ